ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಹೇಳಿರೋ ಪ್ರಕಾರವಾಗಿ ಇವತ್ತು ನಾವು ಬಂದಿರೋದು ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ, ಎಫ್.ಎನ್ ಮೋಟಾರ್ಸ್ ಅಂತ ಹೇಳ್ಬಿಟ್ಟು. ಇವಾಗ ಇದು ನಂದೇ ಗಾಡಿ, ಈ ಕೆಲಸಕ್ಕೋಸ್ಕರ ಬಂದಿರೋದು. ಇದು ಮಾಡಿಕೊಟ್ಟಿದ್ರು ಕೆಲಸ, ಆದರೆ ಅದೇನೋ ಸ್ವಲ್ಪ ಸಮಸ್ಯೆ ಆಗಿದೆ, ಇದು ಮತ್ತೆ ವಾಪಸ್ಸು ಮಾಡಿಕೊಡ್ತಾರೆ ಅಂತ ಒಂದು ಅಂಗಡಿ ಇದು. ಏನೋ ಸಮಸ್ಯೆ ಆಯಿತು ಅಂತ ಹೇಳೋದು ನಾವು ಇಲ್ಲಿ ಬರ್ಬೋದು. ಬನ್ನಿ, ಹಾಗೆ ತೋರಿಸಿ ನೋಡಿ. ಶಾಗಬ್ದವ್ರುಗಳು ಕೆಲಸಗಳು ಮಾಡ್ತಾರೆ ಇಲ್ಲಿ, ತಾವೆಲ್ಲ ಗಮನಿಸ್ಬೋದು. ಹೇಳಿ ರೇಡಿಯೇಟರ್ ಕೆಲಸಗಳು. ಬನ್ನಿ ಹಾಗೆ ತೋರಿಸಿ ಅದು ನೋಡಿ. ಶಾಗಬ್ದವ್ರು ಯಾವ ಥರ ಮಾಡ್ತಾರೆ ಕೆಲಸಗಳು, ಮೇಲೆ ಮಾಡಿರೋಂಥದ್ದು ಶಾಗಬ್ದವ್ರು ಒರಿಜಿನಾಲಿಟಿ ಮಾಡಿರೋಂಥ ಕೆಲಸಗಳು ಹೇಗಿದೆ ಅಂತ ಹೇಳ್ಬಿಟ್ಟು ತಾವೆಲ್ಲ ನೋಡ್ತಾ ಇದ್ದೀರಾ. ನೋಡಿ ಇಲ್ಲಿ ಟೂಲ್ಸ್ಗಳು, ಮತ್ತು ಇವರ ಒಂದು ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಮತ್ತು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ವಾಸ್ತವತೆಯನ್ನು ತಮ್ಮ ನೋಡಿ. ಇವರೆಲ್ಲ ಪಾಪ ಅಣ್ಣ ತಮ್ಮದಿರ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕಾಡ್ತೀನಿ ನಿಮಗೆ ಹಾಗೆ ನೋಡ್ತಾರೆ. ಇಲ್ಲಿರೋ ಒಂದು ಸನ್ನಿವೇಶಗಳು ಏನಂದರೆ, ಈ ಭಾಗ ಬಂದು ನಿಮಗೆ ನಮ್ಮ ಕತ್ತಲುಪೇದ ಮೇಲೆ ಬಂದರೆ ಹೊಸಕೆರಳ್ಳಿ ರೋಡ್ ಹತ್ರ ಇರ್ತಾ ಇರೋ ಭಾಗ ಇದು. ನಾನು ನಿಮಗೆ ಲೊಕೇಶನ್ನು ಮತ್ತು ಇವರ ಕಾಂಟ್ಯಾಕ್ಟ್ ನಂಬರು, ಇವರ ನೇಮು, ಪ್ರತಿಯೊಂದು ವಿಚಾರನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಚಾಲಕವರಿದ್ದಲ್ಲಿ ಇವತ್ತು ಯಾವುದೇ ಒಂದು ಗಾಡಿ ಕೆಲಸ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕೆಲಸ ಅಂತ ಕ್ವಶನ್ ಮಾರ್ಕ್ ಇರುತ್ತೆ. ಅದಕ್ಕೆ ಉತ್ತರ ಈ ಒಂದು ವಿಡಿಯೋ. ಏನು ಅಂತ ಹೇಳಿದ್ರೆ, ಶಾಕಬ್ದರ್ ಈ ಒಂದು ರೇಡಿಯೇಟರ್ ಕೆಲಸಗಳು ಈ ಭಾಗದಲ್ಲಿ ಯಾರೇ ಇರ್ಬೋದು, ಇಲ್ಲ ಮತ್ತೆ ಯಾರಾದರೂ ಹೊರಗಡೆ ಇದ್ರು ಸರಿ ಇಲ್ಲಿ ಮಾಡಿಸ್ಕೊಂಡು ಸೂಕ್ತ ಅಂತ ಏನಕ್ಕೆ ಹೇಳಿದ್ರೆ, ನಮ್ಮ ಬೈಯವರು ಫಯಾಜ್ ಬೈಯವರು ಬೇರೆ ಎಲ್ಲೆಲ್ಲಿ ಯಾವ ರೇಟ್ ಮಾಡ್ತಾರೆ ಗೊತ್ತಿಲ್ಲ, ನಮ್ಮ ಚಾಲಕರಿಗೆ ಅಂತಲೇ ಕಡಿಮೆ ದರದಲ್ಲಿ, ಹಾಗಂದರೆ ಅವ್ರದ್ದೇನು ರೇಟ್ ಇದೆ ರೇಟ್ ತೊಗೋತಾರೆ. ಹೊರಗಡೆಗೂ ಇಲ್ಲಿ ನಾವು ನೋಡೋಕೆ ಹೋದರೆ ಬಹಳ ಕಡಿಮೆ ದರದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಇವರು ನೋಡಿ, ನನ್ನ ಗಾಡಿಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದೆ, ಮಾಡಿಸ್ಕೊಂಡೋಗಿದ್ದು ಒಂದು 4 ತಿಂಗಳಿಂದ. ಮೊನ್ನೆ ಬಂದೆ, ಹಿಂಗಾಗಿದೆ ಅಂತ, ಬನ್ನಿ ಇನ್ನೊಂದ್ಸರಿ ಮಾಡ್ಕೊಡ್ತೀನಿ, ಕರೆಕ್ಟಾಗಿ ಮಾಡ್ಕೊಡ್ತೀನಿ ಅಂತ. ತಪ್ಪ ಆಗಿದೆಯೋ ಅನ್ನೋ ಗೊತ್ತಿಲ್ಲ, ಆದರೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಒರಿಜಿನಾಲಿಟಿ ಕೆಲಸ ಮಾಡ್ತಾರೆ, ಅದನ್ನೇ ಆಲ್ಟ್ರ್ ಕೆಲಸ ಮಾಡಬೇಕು ಅಂದ್ರೂ ಮಾಡ್ತಾರೆ. ಹಾಗೆ ಬನ್ನಿ ನಮ್ಮ ಫಯಾಜ್ ಬೈನ ಮಾತಾಡ್ಸೋಣ. ಬೈ, ನಮಸ್ಕಾರ ಬೈ. ಮತ್ತು ನಿಮ್ಮ ಒಂದು ಈ ಇದರಲ್ಲಿ ಯಾವ್ಯಾವ ಥರದ ವೆಹಿಕಲ್ಗಳು ಬರುತ್ತೆ, ಯಾವ್ಯಾವ ಥರ ನನಗೆ ಕಮರ್ಷಿಯಲ್ ಎಲ್ಲೋ ಬೋರ್ಡು, ವೈಟ್ ಬೋರ್ಡು ಯಾವ ಥರ ಇರುತ್ತೆ, ಮತ್ತು ನಮ್ಮ ಡ್ರೈವರ್ಗಳಿಗೆ ಅನುಕೂಲತೆ ಅದರಲ್ಲಿ ಆಗಂತ. ನೀವು ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಾ ಅಂತ ನಮ್ಮ ಚಾನಲ್ಗೆ ಹೇಳಿದ್ರೆ? 25 ವರ್ಷ ಮಾಡ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಬೋರ್ಡ್ ನಮ್ಮ ಹತ್ರ ಗ್ಯಾರಂಟಿ ವಾರಂಟಿ ಎಲ್ಲ ಸಿಗುತ್ತೆ, ಏನಿಲ್ಲ. ಲ್ಯಾಪ್ಟಾಪ್ ಸ್ಟೀರಿಂಗ್ ಬಾಕ್ಸು, ಆಮೇಲೆ ಡ್ರೈ ಶಾಫ್ಟು, ಆಮೇಲೆ ವೇರಿಯೇಟ್ರು ಎಲ್ಲ ಮಾಡ್ತೀವಿ. ಹಾಗೆ ಬನ್ನಿ ನಮ್ಮ ಬೈ, ನಮಸ್ಕಾರ, ಹೇಗಿದ್ದೀರಾ? ಇವರು ರೇಡಿಯೇಟರ್ ಕೆಲಸದಲ್ಲಿ ಭಾಳ ನಿಸ್ಸಿಮ್ರು ಅಂತ ಹೇಳ್ಬೋದು. ಹೇಳಿ ಬೈ, ಏನೇನು ಯಾವ ಥರ ಮಾಡ್ತೀರಾ, ಏನು ಸರ್ವಿಸ್ ಕೊಡ್ತೀರಾ, ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ, ಏನು ರೇಟಲ್ಲಿ ಮಾಡ್ತಿದ್ದೀರಾ ನಮ್ಮ ಚಾನಲ್ಗೆ ಹೇಳ್ತೀರಾ? 6 ಮಂತ್ ಗ್ಯಾರಂಟಿ ಇರುತ್ತೆ, ಏನಾದ್ರೂ ಮಾಡಿಕೊಡ್ತೀವಿ. ಶಾಕ್ ಅಬ್ಸರು, ರೇಡಿಯೇಟ್ರು ಎಲ್ಲ, ಸ್ಟೇರಿಂಗ್ ಬಾಕ್ಸು, ಡ್ರೈ ಶಾಫ್ಟು ಎಲ್ಲ ಮಾಡ್ತೀವಿ. ಅಲ್ಲಿ ತೋರಿಸಿ, ಅವ್ರು ಬಂದು ಶಾಕ್ ಅಬ್ಸರು ಡ್ರೈ ಶಾಫ್ಟ್ ಮಾಡೋರು, ನಾವು ಬಂದು ರೇಡಿಯೇಟ್ರು ಮಾಡೋರು. ನನ್ನ ಹೆಸರು ಸಲ್ಮಾನ್ ಅಂತ. ಆಮೇಲೆ ಒಂದು ರೇಡಿಯೇಟರ್ ನೀವು ಏನು ಚಾರ್ಜ್ ಮಾಡ್ತೀರಾ, ಮತ್ತು ವಾರಂಟಿ ಏನಾದರೂ ಇದೆಯಾ ನಿಮ್ಮಲ್ಲಿ? 6 ಮಂತ್ ವಾರಂಟಿ ಇರುತ್ತೆ. ಓಕೆ. ಅದ್ರ ಹೊರಗಡೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಮಾಡ್ಕೊಡ್ತೀವಿ. ಸರಿ, ಈಗ ಇನ್ ಕೇಸ್ ರೇಡಿಯೇಟರ್ಗಳಲ್ಲಿ ಲೀಕೇಜ್ಗಳು ಅಲ್ಲ, ಇದು ಲೀಕೇಜ್ ಅಂತ ಬರುತ್ತೆ, ಅದು ಹೋಗಿರುತ್ತೆ, ಅದನ್ನು ಆಲ್ಟ್ರ್ ಮಾಡಿಕೊಡ್ತೀರಾ, ಹೊಸದೇ ಮಾಡಿಕೊಡ್ತೀರಾ ನೀವು? ಹೋಗಿದ್ರೆ ಹೊಸದಾಗ್ತೀವಿ, ಇಲ್ಲ ಅಂದರೆ ಅದೇ ರೆಡಿ ಮಾಡಿ ಹಾಕ್ಬಿಡ್ತೀವಿ. ನೋಡಿ ಈ ಥರ ತೋರಿಸಿ ಅದನ್ನು. ನೋಡಿ, ಇದೆಲ್ಲ ರೆಡಿ ಆಗಿರೋದು. ಇದು ಹೊಸ ಥರನೇ ಇದೆ, ಪರವಾಗಿಲ್ಲ. ರೆಡಿ ಮಾಡಿರೋದು ಇದು? ಇದು ರೆಡಿ ಮಾಡಿರೋದು. ಓಕೆ, ಸೂಪರ್. ಹಾಂ, ನೋಡಿ, ಟಾಪ್ ಹೋಗಿತ್ತು. ಹಾಂ, ಇದು ಬೇರೆ ಚೇಂಜ್ ಮಾಡಿ ಸರ್ವಿಸ್ ಮಾಡಿ ಹಾಕಿರೋದು. ಎಲ್ಲ ಹೊಸ ಥರ ಇದೆ ಬೈ ಇದು? ಹೌದು. ನಿಜವಾಗ್ಲೂ ಇದಕ್ಕೆ ಎಷ್ಟು ಬೆಲೆ ಇರ್ಬೋದು ಬೈ? ಯಾವ ಗಾಡಿ ಇದೆ, ಎಷ್ಟು ಬೆಲೆ ಇರ್ಬೋದು? 3500 ಇದೆ, 1200 ರೆಡಿ ಆಗಿದೆ. ಮೆಕ್ಯಾನಿಕ್ ಬಿಚ್ಕೊಂಡು ಬಂದಿರೋದು. ಅವ್ರು ಬಿಸ್ಕೊಂಬಂದು ನಿಮ್ಗೆ ಕೊಟ್ಟು ಅವ್ರು ಮಾಡ್ತಾರೆ. ಅವ್ರು ಗ್ಯಾರೇಜಿಂದ ಒಂದು ಎಲ್ಲ ಒಂದು ಇವರು ಕೆಲಸಗಳಿಗೆ ಮಾಡಿಸ್ಕೊಳಕ್ಕೆ ಅವ್ರು ಬರ್ತಾರೆ ಇಲ್ಲಿ. ಹಾಂ, ಮಾಡ್ಕೊಡ್ತೀವಿ. ಹಾಂ, ಇದಕ್ಕೆ 6 ಮಂತ್ ಗ್ಯಾರಂಟಿನೂ ಇರುತ್ತೆ. ಹೌದು. ಏನಿದ್ರು ಹಾಂ, ನಾವು ಫ್ರೀಯಾಗಿ ಮಾಡ್ತೀವಿ. ಓಕೆ. ಅವ್ರ ಕೆಲಸದಲ್ಲಿ 6 ಮಂತ್ 1 ಇಯರ್ ಅಂತ ಏನು ಗ್ಯಾರಂಟಿ ಇದೆ? ಸರ್ ಬನ್ನಿ ಒಂದು ನಿಮಿಷ. ಹಾಗೆ ಸರ್, ನೀವು ಶಾಕಪ್ ಕೆಲಸ ಮಾಡ್ತಿರಲ್ಲ, ನಿಮ್ಮ ಕೆಲಸದಲ್ಲಿ ವಾರಂಟಿ ಗ್ಯಾರಂಟಿ ಎಷ್ಟು ಕೊಡ್ತಿದ್ದೀರಾ, ಹೇಗೆ? 6 ಮಂತ್ ಗ್ಯಾರಂಟಿ ಇರುತ್ತೆ. ಆ ಇದಕ್ಕೆ ಏನಾದರೂ ಕೆಲಸ ಬಂತು ಅಂದರೆ ಫ್ರೀಯಾಗಿ ಮಾಡ್ತೀವಿ. ಓಕೆ. ಅದು ಮತ್ತೆ ಚಾರ್ಜಸ್ ಇಸ್ಕೊಳ್ಳಲ್ಲ. ಗ್ಯಾರಂಟಿ. ಗುಡ್. ಈಗ ಈ ಶಾಕಪ್ ಸರ್ ನನ್ನ ಗಾಡಿಗೆ ಬಂದಿದ್ದೀವಲ್ಲ, ಇದು ಒರಿಜಿನಾಲಿಟಿ ಮಾಡ್ಕೊಡ್ತೀವಿ ಅಂದ್ರೆ ಎಷ್ಟು, ಆರ್ಡ್ರ್ ಮಾಡಿ ಮಾಡ್ಕೊಡ್ತೀವಿ ಅಂದ್ರೆ ಎಷ್ಟಾಗ್ಬೋದು ನಮ್ಮ ಗ್ರಾಹಕರಿಗೆ ತಿಳಿಸ್ಬಿಟ್ಟು, ಚಾಲಕರಿಗೆ ತಿಳಿಸ್ಬಿಡಿ. ಇದು ಬಂದು ಹೊಸದು ETS ಇದು. ಇದು ಫುಲ್ ಸೆಟ್ ಬಂದು ಇದು 5300 ರೂಪಾಯಿ ಇದೆ. ಹಾಂ, ಇದು ನಾವು ಎರಡನ್ನೂ ರೆಡಿ ಮಾಡ್ಕೊಡ್ತೀವಿ ಅಂದರೆ ಎರಡಕ್ಕೆ 3000 ರೂಪಾಯಿ ಆಗುತ್ತೆ. ಹಾಂ, ಓಕೆ. ಹಾಗೆ ಎಲ್ಲ ಹಾಕಿಟ್ಟು ಆಯಿಲ್ಸ್ ಎಲ್ಲ ಹೊಸ ಥರ ಮಾಡ್ಕೊಡ್ತೀರಾ? ಎಲ್ಲ ಹೊಸ ರೀತಿ ಓಕೆ. 6 ಮಂತ್ ಗ್ಯಾರಂಟಿ ಇದೆ. ಓಕೆ.
ವರ್ಷ ಕೊಡುತ್ತೆ. ಹಾಂ ನಿಮಗೆ ನಮ್ಮ ಕಡೆಯಿಂದ 6 ಮಂತ್ ಗ್ಯಾರಂಟಿ ಇರುತ್ತೆ. ಬುಷ್ಕೆಟ್ ಎಲ್ಲ ಹೊಸದಿರುತ್ತೆ. ಹಾಂ ಓಕೆ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ನೋಡ್ತೀರಾ ಏನೋ ಒಂದು ವಾಸ್ತವತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಚಾಲಕರು ಈ ಅನುಕೂಲಗಳನ್ನ ಪಡ್ಕೊಳ್ಳಿ. ಯಾಕೆಂದರೆ ಇವತ್ತು ಎಲ್ಲ ಹೋಗಿ ಗಾಡಿ ಕೆಲಸ ಮಾಡಿಸೋದು ಸ್ಟ್ರೆಸ್ ಆಗೋದು, ದುಡ್ಡು ಖರ್ಚು, ಆಳು ಮೂಳು, ಅಯ್ಯೋ ಮಾಡಿಸ್ಬೇಕಲ್ಲ, ಇದೆಲ್ಲ ನಿರ್ಮೂಲನೆ ಆಗುತ್ತೆ. ಇದೇ ನಿಮಗೆ ಉತ್ತರ. ಇದೇ ಥರದ ವಿಡಿಯೋಗಳನ್ನ ಇನ್ನು ಮುಂದೆ ಕಂಟಿನ್ಯೂಟಿ ಕೊಡೋಕ್ಕೆ ಅಂತ ಹೇಳ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಇಂಥ ಭಾಗಗಳಲ್ಲಿ ಇಂಥ ಗ್ಯಾರೇಜ್ ಇದೆ, ಇಂಥ ಗಾಡಿ ಮಾಡಿ ಕೆಲಸ ಮಾಡಿಸ್ಬೋದು ಅನ್ನೋ ವಿಚಾರ ವಾಸ್ತವತೆ ತಿಳ್ಕೊಂಡಿದ್ರೆ ನಿಮಗೆ ಆವಾಗ ಮೈಂಡ್ ಫ್ರೀ ಆಗುತ್ತೆ. ಎಲ್ಲಿ ಏನು ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಉಳಿಸ್ಕೋಬಹುದು ನಾವು. ಇವತ್ತು ದುಡಿಯೋದು ಎಷ್ಟು ಕಷ್ಟ ಇದೆ, ನಮ್ಮ ಗಾಡಿ ಖರ್ಚು ಮಾಡಿ ಅದೇ ಥರ ಅದ್ರಲ್ಲಿ ಉಳಿಸೋದು ಒಂದು ಮಾಹಿತಿ ಇದೆ ಅನ್ನೋ ಒಂದು ವಿಚಾರ ವಾಸ್ತವತೆಗಳು. ಇನ್ನು ಮುಂದೆ ಹಲವಾರು ವಿಚಾರಗಳನ್ನ ಹೇಳ್ತಾ ಇರ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.